ಯುದ್ಧ ವಿರಾಮ ಅಂದ್ರೂ ಸಹಿತ ನಿಂತಿಲ್ಲ ವಾರ್. ಅಮೆರಿಕ ವಿರುದ್ಧ ಮತ್ತೆ ದಾಳಿ ನಡೆಸಿದ ಇರಾನ್ ಅಮೆರಿಕದ ಯುದ್ಧ ಹೆಲಿಕಾಪ್ಟರ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಯುದ್ಧ ವಿರಾಮ ಅಂತ ಹೇಳಿದ್ರು ವಾರ್ ಮಾತ್ರ ನಿಲ್ತಾ ಇಲ್ಲ. ಅಮೆರಿಕದ ವಿರುದ್ಧ ಮತ್ತೆ ಇರಾನ್ ದಾಳಿಗೆ ಮುಂದಾಗಿದೆ. ಅಮೆರಿಕದ ಯುದ್ಧ ಹೆಲಿಕಾಪ್ಟರ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಅಮೆರಿಕ ಯುದ್ಧ ಹೆಲಿಕಾಪ್ಟರ್ ಬ್ಲಾಕ್ ಹಾಕ್ ಉಡಿಸ್ ಮಾಡಿದೆ. ಇರಾನ್ ಕೃಪಾಪೋಷಿತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ನಿಂದ ಡ್ರೋನ್ ಮೂಲಕ ಹೊಡೆದುರುಳಿಸಿದ ಇಸ್ಲಾಮಿಕ್ ರೆಸಿಸ್ಟೆನ್ಸ್. ಯುದ್ಧ ವಿರಾಮ ಅಂದ್ರೂ ವಾರ್ ಸಹಿತ ಇಲ್ಲಿ ನಿಲ್ತಾ ಇಲ್ಲ. ಇರಾನ್ನ ಕೃಪಾಪೋಷಿತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ನಿಂದ ದಾಳಿ ಆಗ್ತಾ ಇದೆ. ಡ್ರೋನ್ ಮೂಲಕ ಹೊಡೆದುರುಳಿಸಿದ ಇಸ್ಲಾಮಿಕ್ ರೆಸಿಸ್ಟೆನ್ಸ್. ಅಮೆರಿಕದ ಯುದ್ಧ ಹೆಲಿಕಾಪ್ಟರ್ ಬ್ಲಾಕ್ ಹಾಕ್ ಉಡಿಸ್ ಅನ್ನ ಮಾಡ್ತಾ ಇದೆ. ಒಂದ್ ಕಡೆ ಹೆಲಿಕಾಪ್ಟರ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ನಡೆಸ್ತಾ ಇದೆ ಇರಾನ್. ಇರಾನ್ ಮುಂಚೆನೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿತ್ತು. ಯುದ್ಧ ಆರಂಭ ಮಾಡಿದ್ದು ಅಮೆರಿಕ ಇಸ್ರೇಲ್ ಆಗಿರ್ಬೋದು, ಬಟ್ ಯುದ್ಧವನ್ನ ನಿಲ್ಲಿಸೋದು ಮಾತ್ರ ಇರಾನ್ನೇ. ಯುದ್ಧವನ್ನ ನಾವು ನಿಲ್ಲಿಸಬೇಕು, ಅವ್ರು ನಿಲ್ಸಕ್ಕಾಗಲ್ಲ. ನಾವು ಹೇಳಿರುವಂತ ಒಂದಿಷ್ಟು ಒಪ್ಪಂದಗಳನ್ನ ಒಪ್ಕೊಂಡು ಯುದ್ಧವನ್ನ ಅಮೆರಿಕ ಮತ್ತು ಇಸ್ರೇಲ್ ನಿಲ್ಲಿಸಬೇಕು. ಅಮೆರಿಕ ಅದರಲ್ಲೂ ವಿಶ್ವದ ದೊಡ್ಡನ್ನ ಅಮೆರಿಕಾಗೆ ಒಂದು ಒಪ್ಪಂದವನ್ನ ಅಂದ್ರೆ ಕೊಟ್ಟಿತ್ತು ಇರಾನ್. ಯಾಕಂದ್ರೆ ನಮ್ಮಲ್ಲಿ ಏನೇನೆಲ್ಲ ನಾಶ ಆಗಿ ಹೋಗಿದೆ ಅವುಗಳನ್ನೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಅಂತ. ಹಾಗಾಗಿ ಅಮೆರಿಕ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ, ಯುದ್ಧವನ್ನ ಮರಳಿ ಪ್ರಾರಂಭಿಸುತ್ತೆ. ಇದೀಗ ಅಮೆರಿಕ ಸಹಿತ ಅದೇ ರೀತಿಯಾಗಿ 15 ಪ್ರಸ್ತಾವನೆಗಳನ್ನ ಇಟ್ಟು ಯುದ್ಧಕ್ಕೆ ಕದನ ವಿರಾಮ ಆಗೋದಕ್ಕೆ ಒಂದಿಷ್ಟು ಪ್ರಸ್ತಾವನೆಗಳನ್ನ ಇಟ್ಟಿದ್ದಾರೆ. ಬಟ್ ಅದಕ್ಕೆ ಇರಾನ್ ಸಹಿತ ಒಪ್ಕೊಳ್ತಾ ಇಲ್ಲ. ಇರಾನ್ ಅದೇ ರೀತಿಯಾಗಿ ಯುದ್ಧವನ್ನ ಆರಂಭ ಮಾಡ್ತಾ ಇದೆ. ಇಲ್ಲಿ ನೋಡಿ, ಮತ್ತೆ ಅಮೆರಿಕದ ಹೆಲಿಕಾಪ್ಟರ್ ಅನ್ನ ಇಲ್ಲಿ ಉಡಿಸ್ ಮಾಡಿದೆ. ಹೆಲಿಕಾಪ್ಟರ್ ಬ್ಲಾಕ್ ಹಾಕ್ ಉಡಿಸ್ ಅನ್ನ ಮಾಡಿರುವಂಥದ್ದು. ಇನ್ನು ಇರಾನ್ನ ಕೃಪಾಪೋಷಿತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ನಿಂದ ದಾಳಿ ಆಗ್ತಾ ಇದೆ ಅಮೆರಿಕದ ಮೇಲೆ. ಡ್ರೋನ್ ಮೂಲಕ ಹೊಡೆದುರುಳಿಸಿದ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಮೇಲೆ ದಾಳಿ ನಡೆಸ್ತಾ ಇದೆ ಇರಾನ್. ಇಲ್ಲಿ ಗಮನಿಸಬಹುದು ನಾವು, ಇರಾನ್ನಲ್ಲೂ ಕಟ್ಟಾ ಇಸ್ಲಾಮಿಕ್ ಫಾಲೋವರ್ಸ್. ಇರಾನ್ನಲ್ಲಿ ಮಿಶ್ರ ಪ್ರತಿಕ್ರಿಯೆ ಇತ್ತು, ಬಟ್ ಖಮೇನಿಯ ಆಡಳಿತ ಬಂದಾದ ಮೇಲೆ ಕಟ್ಟಾ ಇಸ್ಲಾಮಿಕ್ ಅನ್ನ ಫಾಲೋ ಮಾಡ್ಕೊಂಡು ಬಂದಂಥವ್ರು. ಬಟ್ ಇಲ್ಲಿ ಧರ್ಮ ಅಡ್ಡ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ಯಾಕಂದ್ರೆ ಇರಾನ್ನ ಈ ಡೆಡ್ಲಿ ಅಟ್ಯಾಕ್ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಧರ್ಮಗಳು ಅಡ್ಡಿಗೆ ಬರೋದಿಲ್ವಾ ಇರಾನ್ಗೆ? ಯಾಕಂದ್ರೆ ಕಟ್ಟಾ ಇಸ್ಲಾಮಿಕ್ ಅನ್ನ ಫಾಲೋ ಮಾಡ್ಕೊಂಡು ಬಂದಂಥವ್ರು. ಖಮೇನಿಗೆ ಆಡಳಿತ ಇದ್ದದ್ದೇ ಅದೇ ರೀತಿಯಾಗಿ. ಹಾಗಾಗಿ ಒಂದು ರೀತಿಯಾಗಿ ಇರಾನ್ನಲ್ಲಿ ಖಮೇನಿಯನ್ನ ಇಷ್ಟಪಡುವಂಥವ್ರು ಸ್ವಲ್ಪ ಜನ ಇದ್ರೆ, ಇಷ್ಟಪಡದೇ ಇರುವಂಥವ್ರು ಕೂಡ ತುಂಬ ಜನ ಇದ್ರು. ಯಾಕಂದ್ರೆ ಸ್ವಾತಂತ್ರ್ಯವನ್ನ ಕಸ್ಕೊಂಡ್ಬಿಟ್ರು, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನ ಕಸಿದ್ಕೊಂಡ್ಬಿಡ್ತು ಇರಾನ್ನ ಈ ಒಂದು ಖಮೇನಿ ಆಡಳಿತ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅಡ್ಡಿಗೆ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಇನ್ನು ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ನಾವು ಗಮನಿಸ್ಕೋಬೇಕು, ಇರಾನ್ನ ಹೆಲಿಕಾಪ್ಟರ್ಗಳನ್ನ ಅಲ್ಲಿ ಗುರಿಯಾಗಿಸ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಅಂತ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.